ಮುಖ್ಯಮಂತ್ರಿ ಮುಂದುವರಿಸಿ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರು ಮೋದಿಯವರನ್ನ, ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದ್ದನ್ನ ಕಲ್ತ್ಕೊಂಡಿದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವ್ಯಕ್ತಿ ಪೂಜೆಯನ್ನ ಅದರಿಂದ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ. ನೋಡ್ರಿ, ನೀವು ಕೂತ್ಕೊಳ್ರಿಯಪ್ಪ. ಮಾಡಿದ್ದೇ ಕಾಂಗ್ರೆಸ್ ಅವರು. ಸುರೇಶ್ ಕುಮಾರ್ ದೇವಕಾಂತ ಬರುವ ಅಂತ ಒಬ್ರಿದ್ರು. ನೀವು ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ, ನಮ್ ಜೊತೆ ವಿರೋಧ ಬಣದಲ್ಲಿ ಇದ್ರಿ. ಅವರೊಂದು ಮಾತು ಹೇಳಿದ್ರು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಅದಕ್ಕಿಂತ ವ್ಯಕ್ತಿ ಪೂಜೆ ಬೇಕಾ ಸ್ವಾಮಿ? ಆಯ್ತು, ಆಯ್ತು, ಕೂತ್ಕೊಳ್ಳಿ ಸುರೇಶ್ ಅವರೇ. ಸುರೇಶ್ ಅವರು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿರೋದು, ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ 2024ರಲ್ಲಿ ಹೇಳ್ಕೊಂಡಿರೋದು. ನೀವು ಈಗ ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರಿ, ವಿರೋಧ ಮಾಡಿದ್ರಿ, ಅವನ್ನೇ ಕಾಪಿ ಮಾಡಿಬಿಟ್ಟಿದಾರಲ್ಲ. ಈಗ ಅನೇಕ ರಾಜ್ಯಗಳು, ಈಗ ದಿಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಕಾಪಿ ಮಾಡಿಬಿಟ್ಟಿದ್ದೀರಿ ಈಗ. ಯಾರು ಮಾತಾಡಬೇಡಿ. ಅಲ್ಲ ಸರ್, ಇದು ಆಪದ್ ಯೋಜನೆ ನೀವು ಕಾಪಿ ಹೊಡೆದ್ರಿ. ಅದಾದ್ಮೇಲೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಕೊಡಬೇಕಲ್ಲ. ಪ್ರತಿಯೊಂದು ಉತ್ತರ ಕೊಡಲಿಲ್ಲ ಪಾಪ. ನೋಡಿ, ಈ ರೀತಿ ನೀವು ಮುಖ್ಯ ಮಾತಾಡುವಾಗ ಬೆಲ್ಲದವ್ರೆ ಮೋದಿ ಪ್ರತಿಯೊಂದಕ್ಕೆ ಏನ್ ಉತ್ತರ ಮೋದಿ ಅವರು ನೋಡಿ ಬೆಲ್ಲದವ್ರೆ, ನೀವು ಕೆಜಿನ ಕೊಡ್ಲಿಲ್ಲ. ಮೋದಿದ ಅಕ್ಕಿ ಬೆಲ್ಲದವ್ರ ಮಹಾರಾಷ್ಟ್ರದಾಗ ಮಹಿಳಾ ಸಮ್ಮಾನು, ಮಹಾರಾಷ್ಟ್ರದಲ್ಲಿ ಮಹಿಳಾ ಸಮ್ಮಾನು ಯಾರ್ ಕಾಪಿ ಇವಲ್ಲ? ಎಂ ಪಾಟೀಲ್ ಅವರೇ, ರಿಯಾಕ್ಷನ್ ಮಾಡಬೇಡಿ. ನೀವು ಯಾಕೆ ಮಾತಾಡ್ತೀರಿ? ವಿರೋಧ ಮಾಡಾಗಿದ್ರೆ ಕೂತ್ಕೊಳ್ಳಿ, ವಿರೋಧ ಮಾಡಾಗಿದ್ರೆ ಈ ಕಡೆ ಯಾರು ರಿಯಾಕ್ಷನ್ ಮಾಡ್ರಿ? ಎಂ ಬಿ ಪಾಟೀಲ್ ಮಿನಿಸ್ಟರ್ ಅವರೇ, ನೀವು ಯಾಕೆ ರಿಯಾಕ್ಷನ್ ಮಾಡ್ತೀರಿ? ಇಲ್ಲಿಂದ ಯಾಕೆ ಕಾಪಿ ಮಾಡಬೇಕಾಗಿತ್ತು? ಮುಖ್ಯಮಂತ್ರಿ ಅಭಿವೃದ್ಧಿಗೆ ದುಡ್ಡು ಕೊಡ್ತಾರೆ. ನೀವು ಕೂತ್ಕೊಳ್ಬೇಕು, ಇಲ್ಲದೆ ಹೊರಗೆ ಕೂತ್ಕೊಳ್ಳಿ. ಪ್ರತಿಯೊಂದಕ್ಕೆ ಮಾತಾಡ್ತೀರಿ. ನಾನು ಯಾಕೆ ಉತ್ತರ ಕೊಡ್ಬೇಕು? ಪ್ರತಿಯೊಂದಕ್ಕೆ ಯಾರಿಗೂ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಬಹುದು. ಯಾರು ಮಾತಾಡುವಾಗ ಕೂತ್ಕೊಂಡು ಕೇಳ್ತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವ ಆಗ್ಬೇಕು. ಪ್ರತಿಯೊಂದಕ್ಕೆ ಎದ್ದು ಮಾತಾಡಲಿಕ್ಕೆ ಸ್ಮಾಲ್ ಚಿಲ್ಡ್ರನ್ ಸೆಕೆಂಡ್ ಟಾಕ್. ಅದಕ್ಕೆ ಯಾವಾಗಲೂ ಕಹಿ, ಸತ್ಯ ಯಾವಾಗಲೂ ಕಹಿ, ಮಿಥ್ಯೆ ಯಾವಾಗಲೂ ಹೇಳ್ಬಾರದು. ನೀವೆಲ್ಲ ಮಿಥ್ಯೆ ಮಾತಾಡೋರು, ನಾವು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಇಲ್ಲ ಅಂತ. ನೋಡಿ, ಇದೇನಿದು? ಇದು ನಾನು ಬರೆದಿದ್ದ? ನಾನು ಬರೆದಿದ್ದೇನ್ರಿ ಇದು? ಮೋದಿ ಕಿ ಗ್ಯಾರಂಟಿ 2024, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಯಾರು ಮಾತಾಡ್ಬೇಕು? ಸುಮ್ನೆ ಮಂತ್ರಿ ಅವರೇ ಮಾತಾಡಬೇಕು ಅಂತ ಮಾತಾಡಕ್ ಹೋಗ್ಬೇಡಿ ದಯಮಾಡಿ. ನಾ ಏನ್ ಹೇಳ್ತೀನಿ ಕೇಳಿ, ಆಮೇಲೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ಆಮೇಲೆ ಇಷ್ಟೇ ಅಲ್ಲ, ಇಷ್ಟೇ ಅಲ್ಲ, ಈ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ, ಅವ್ರ ಸರ್ಕಾರದ ಮಂತ್ರಿಗಳು ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡಿ ಹೋಗಿದ್ದಾರೆ.
ಈ ಗ್ಯಾರಂಟಿ ಯೋಜನೆಗಳನ್ನ ಬಹಳ ಚೆನ್ನಾಗಿದ್ದಾವೆ, ಜನಪರವಾಗಿದ್ದಾವೆ, ಬಡವರ ಪರವಾಗಿದ್ದಾವೆ, ದಲಿತರ ಪರವಾಗಿದ್ದಾವೆ, ಹಿಂದುಳಿದವರ ಪರವಾಗಿದ್ದಾವೆ, ಅಲ್ಪಸಂಖ್ಯಾತರ ಪರವಾಗಿದ್ದಾವೆ, ಕಾರ್ಮಿಕರ ಪರವಾಗಿದ್ದಾವೆ, ರೈತರ ಪರವಾಗಿದ್ದಾವೆ ಅಂತೇಳಿ ಬಂದು ಅಧ್ಯಯನ ಮಾಡಿದ್ದಾರೆ. ಯಾವಾಗ ಗೊತ್ತಾ? 3/1/2025 3/1/2025 ನಾನು ಭೇಟಿ ಮಾಡಿದ್ದೆ ಅವರಿಗೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿದರು. ಶಕ್ತಿ ಯೋಜನೆಯನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ರು. ನನ್ನ ಚೇಂಬರ್ಗೂ ಬಂದಿದ್ರು. ನಾನು ಭೇಟಿ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅದು ಒಂದಾಯ್ತಾ? ಆಮೇಲೆ 2/2/2025 ಮಹಾರಾಷ್ಟ್ರದ ಸಾರಿಗೆ ಸಚಿವರಾದಂಥ ಶ್ರೀಯುತ ಪ್ರತಾಪ್ ಸರ್ನಾಯ್ಕ್ ಅವರು ಬಂದಿದ್ರು. ಅವರ ಅಧಿಕಾರಿಗಳು ಕರ್ಕ ಬಂದಿದ್ರು. ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ರು, ಅಧ್ಯಯನ ಮಾಡಿ ಹೋದರು. ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ ನೋಡಿ. ಇವರೇ ಪ್ರತಾಪ್ ಸರ್ನಾಯ್ಕ್ ಇವರು ಬಂದಿದ್ರು. ಆಮೇಲೆ ಕೇರಳದಿಂದ 5/3/2025 ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, ಅವರು ಬಂದಿದ್ರು. ಅವರೂ ಬಂದು ಅಧ್ಯಯನ ಮಾಡಿ ಹೋದ್ರು. ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ, ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ಮನೆ ಬರ್ತಾರ? ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವರು ಬಂದು ಹೋದ್ರು. ಅದು ಹೋಗ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಅದರ ಒಬ್ಬರು ಚೇರ್ಮನ್ ಇರ್ತಾರೆ, ಒಬ್ಬರು ಅಧ್ಯಕ್ಷರು ಇರ್ತಾರೆ. ಚೇರ್ಮನ್ ಜಿತೇಂದ್ರ ಸಿಂಗ್ ಅನ್ನೋರು ಆ ಸಂಸ್ಥೆಗೆ. ಚೇರ್ಮನ್ ಜಿತೇಂದ್ರ ಸಿಂಗ್. ಅಧ್ಯಕ್ಷರು ಯಾರು ಗೊತ್ತಾ? ಉಪರಾಷ್ಟ್ರಪತಿ, ಈ ದೇಶದ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಖರ್. ಅವರು ಏನಂತ ಹೇಳಿದ್ದಾರೆ? ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಕುರಿತು ಪ್ರಶಂಸೆಯ ಮತ್ತು ಸಲಹೆ ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.